ನಮ್ಮ ಗಟ್ ಹೆಲ್ತ್ ಚೆನ್ನಾಗಿದ್ರೆ ನಮ್ಮ ರೋಗ ನಿರೋಧಕ ಶಕ್ತಿಯು ಕೂಡ ಚೆನ್ನಾಗಿದೆ ಅಂತ ಹೇಳಿ ಅರ್ಥ. ಸೊ ಇದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ನಮ್ಮ ಒಂದು ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿರ್ಬೇಕು ಅಂತಂದ್ರೆ ನಾವು ತೆಗೆದುಕೊಳ್ಳುವಂತಹ ಆಹಾರ ತುಂಬಾನೇ ಮುಖ್ಯ ಆಗತ್ತೆ. ಯಾವ ರೀತಿಯ ಆಹಾರವನ್ನ ನಾವು ಸೇವಿಸ್ತಾ ಇದ್ದೀವಿ, ನಮ್ಮ ದಿನನಿತ್ಯದ ಆಹಾರ ಕ್ರಮದಲ್ಲಿ ಗಟ್ ಹೆಲ್ತ್ ಚೆನ್ನಾಗಿರೋದಕ್ಕೆ ಏನೆಲ್ಲ ಆಹಾರಗಳು ಬೇಕು, ಆ ಆಹಾರಗಳನ್ನ ನಾವು ತಗೊಳ್ತಾ ಇದ್ದೀವಾ, ಅಥವಾ ಈ ಒಂದು ಆಹಾರ ಎಷ್ಟು ಮುಖ್ಯ, ಇದಕ್ಕೆ ಏನಂತ ಕರಿತೀವಿ. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಪ್ರೋಬಯೋಟಿಕ್ ಆಹಾರಗಳ ಬಗ್ಗೆ ಪ್ರತಿಯೊಬ್ರು ಕೂಡ ತಿಳ್ಕೊಳ್ತಾ ಇದ್ದೀವಿ. ಸೊ ಏನು ಈ ಒಂದು ಪ್ರೋಬಯೋಟಿಕ್ ಫುಡ್ಸ್ ಅಂದ್ರೆ ಅಂತ ಇವತ್ತಿನ ವಿಡಿಯೋನಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಮ್ ರಿಕವರಿ ಕೋಚ್. ಸ್ನೇಹಿತರೆ, ಈಗ ಆಲ್ರೆಡಿ ನಾವು ಈ ಒಂದು ಹೆಲ್ತ್ ಅವೇರ್ನೆಸ್ ರಿಲೇಟೆಡ್ ಸೀರೀಸ್ ನಲ್ಲಿ ನಾನಾ ರೀತಿಯ ದೈಹಿಕ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು, ಡಯಾಬಿಟೀಸ್ ಆಗಿರ್ಬೋದು, ಕೊಲೆಸ್ಟ್ರಾಲ್ ಆಗಿರ್ಬೋದು, ಟ್ರೈಗ್ಲಿಸರೈಡ್ಸ್ ಆಗಿರಬಹುದು, ಕಾರ್ಟಿಸಾಲ್ ಲೆವೆಲ್ ಹೆಚ್ಚಾದಂತೆ ಅಂದ್ರೆ ಸ್ಟ್ರೆಸ್ ಹಾರ್ಮೋನ್ ಹೆಚ್ಚಾದಂತೆ ಯಾವೆಲ್ಲ ದೈಹಿಕ ಸಮಸ್ಯೆಗಳು ನಮಗೆ ಕಾಣಿಸ್ಕೊಳ್ಳುತ್ತೆ, ಈ ರೀತಿ ಕಿಡ್ನಿ ಸಮಸ್ಯೆ ಆಗಿರಬಹುದು, ನಾನಾ ರೀತಿಯ ದೈಹಿಕ ಸಮಸ್ಯೆಗಳ ಬಗ್ಗೆ ನಾವು ವಿಚಾರಗಳನ್ನ ತಿಳ್ಕೊಳ್ತಾ ಬಂದಿದೀವಿ. ಇದು ಹೇಗೆ ನಮ್ಮ ಒಂದು ಮೆಂಟಲ್ ಹೆಲ್ತ್ ಮೇಲೆ ಪರಿಣಾಮ ಬೀರುತ್ತೆ, ಅಥವಾ ಮೆಂಟಲ್ ಹೆಲ್ತ್ ಕೆಟ್ಟರೆ ಯಾವ ರೀತಿ ದೈಹಿಕ ಸಮಸ್ಯೆ ಉಲ್ಬಣ ಆಗತ್ತೆ ಅನ್ನುವಂತಹ ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಬಂದಿದೀವಿ. ಇದರ ಜೊತೆಗೆ ನಾರ್ಸಿಸಿಸಮ್ ರಿಕವರಿ, ಟಾಕ್ಸಿಕ್ ರಿಲೇಶನ್ಶಿಪ್ ಗಳ ಬಗ್ಗೆ ತಿಳ್ಕೊಳ್ತಾ ಬಂದಿದೀವಿ. ಟಾಕ್ಸಿಕ್ ರಿಲೇಶನ್ಶಿಪ್ ಗೆ ಒಳಗಾದಂತವರು ಯಾವೆಲ್ಲ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ, ಜೊತೆಗೆ ಈ ಒಂದು ನಾರ್ಸಿಸಿಸ್ಟಿಕ್ ಫ್ಯಾಮಿಲಿ ಡೈನಮಿಕ್ಸ್ ಬಗ್ಗೆ ಆಗಿರ್ಬೋದು, ಸ್ಟ್ರೆಸ್ ಆಗಿರಬಹುದು, ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನುವಂತಹ ವಿಚಾರಗಳನ್ನ ತಿಳ್ಕೊಂಡಿದೀವಿ. ಇದರ ಜೊತೆಗೆ ಸ್ಪಿರಿಚುವಲ್ ಅವೇರ್ನೆಸ್ ಸೀರೀಸ್ ನಲ್ಲಿ ಆತ್ಮ ಅಂದ್ರೆ ಏನು, ಇನ್ನರ್ ಅವೇರ್ನೆಸ್ ಅಂದ್ರೆ ಏನು, ಜೊತೆಗೆ ಕಾನ್ಶಿಯಸ್ನೆಸ್ ಪ್ರಜ್ಞೆ ಅಂದ್ರೆ ಏನು, ಜೊತೆಗೆ ಈ ಒಂದು ಆತ್ಮಕ್ಕೆ ಸಾವಿದ್ಯಾ, ಅಥವಾ ನಾವು ನಮ್ಮ ಆತ್ಮದ ಜೊತೆ ಯಾವ ರೀತಿ ಸಂಪರ್ಕವನ್ನ ಕಳ್ಕೊಳ್ತಾ ಬರ್ತೀವಿ, ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ತಿಳ್ಕೊಂಡಿದೀವಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವೇನಾದ್ರು ಕೌನ್ಸಿಲಿಂಗ್ ಸೆಷನ್ಸ್ ನ ಅಟೆಂಡ್ ಮಾಡಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ, ಅಥವಾ ವಾಟ್ಸ್ಆಪ್ ಮೂಲಕ ನೀವು ನನ್ನ ಕನೆಕ್ಟ್ ಆಗಬಹುದು. ಕೌನ್ಸಿಲಿಂಗ್ ಸೆಷನ್ಸ್ ನ ನೀವು ಅಟೆಂಡ್ ಮಾಡಬಹುದು. ನನ್ನ ಒಂದು ವಿಡಿಯೋಸ್ ನಲ್ಲಿ ನಿಮಗೆ ಮೈಂಡ್ ಬಾಡಿ ಸೋಲ್ ಹೀಲಿಂಗ್ ಅಂದ್ರೆ ಮನಸ್ಸು ದೇಹ ಆತ್ಮದ ಚೇತರಿಕೆಯ ದೃಷ್ಟಿಕೋನದಲ್ಲಿ ವಿಡಿಯೋಗಳು ನೋಡೋದಕ್ಕೆ ಸಿಗುತ್ತೆ. ಸಾಕಷ್ಟು ಪ್ರಯೋಜನ ಆಗುವಂತಹ ವಿಚಾರಗಳು, ಈ ಎಲ್ಲ ವಿಷಯಗಳನ್ನು ಒಳಗೊಂಡಂತಹ ವಿಡಿಯೋಗಳು ನೋಡೋದಕ್ಕೆ ಸಿಗುತ್ತೆ. ನೀವು ಕೂಡ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದರ ಒಂದು ಪ್ರಯೋಜನವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ತಡ ಮಾಡ್ತೀರಾ ಇವತ್ತಿನ ಒಂದು ಟಾಪಿಕ್ ನ ಶುರು ಮಾಡೋಣ ಬನ್ನಿ. ಪ್ರೋಬಯೋಟಿಕ್ ಫುಡ್ಗಳು ಅಂತಂದ್ರೆ ಏನು ಅನ್ನುವಂತಹ ವಿಚಾರವನ್ನ ಸಾಮಾನ್ಯ ಜನರು ಕೂಡ ತಿಳ್ಕೊಳ್ಬೇಕಾಗಿರುವಂತಹ ಒಂದು ಅನಿವಾರ್ಯ ಇವತ್ತಿನ ದಿನ. ಯಾಕಂದ್ರೆ ಗಟ್ ಹೆಲ್ತ್ ಸರಿಗಿಲ್ಲ ಅಂತಂದ್ರೆ ನಾನಾ ರೀತಿಯ ಕಾಯಿಲೆಗಳು, ಅದರಲ್ಲೂ ಕೂಡ ಇವತ್ತಿನ ಒಂದು ಫಾಸ್ಟ್ ಫುಡ್ ಹೆಚ್ಚಾಗಿ ತಿನ್ನುವಂತಹ ಒಂದು ಯುಗದಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಪ್ರೋಬಯೋಟಿಕ್ ಅಂದ್ರೆ ಏನು, ಪ್ರೋಬಯೋಟಿಕ್ ಫುಡ್ಗಳು ಅಂತಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಬೇಕಾಗತ್ತೆ. ಸೊ ನಿಮ್ಗೆ ಗೊತ್ತಿರ್ಬೋದು, ಯಾಕಂದ್ರೆ ಇವತ್ತಿನ ಒಂದು ಫಾಸ್ಟ್ ಬ್ಯುಸಿ ಲೈಫ್ ನಲ್ಲಿ ಎಲ್ಲರೂ ಕೂಡ ಫಾಸ್ಟ್ ಫುಡ್ ತಿನ್ನೋರೇ ಹೆಚ್ಚಾಗಿದ್ದಾರೆ. ಅದರಿಂದ ನಾನಾ ರೀತಿಯ ಕಾಯಿಲೆಗಳನ್ನ ಕೂಡ ತಂದ್ಕೊಂಡ್ಬಿಟ್ಟಿದೀವಿ ಆಲ್ರೆಡಿ. ಹಾಗಾಗಿ ಈ ಒಂದು ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಪ್ರತಿಯೊಬ್ರು ಕೂಡ ಈ ವಿಚಾರಗಳನ್ನ ತಿಳ್ಕೊಂಡೇ ಇರ್ತಾರೆ. ಆದ್ರೂ ಕೂಡ ಇನ್ನೂ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ಪ್ರೋಬಯೋಟಿಕ್ ಫುಡ್ ಅಂದ್ರೆ ಏನು ಅಂತ ಸಿಂಪಲ್ ಆಗಿ ತಿಳ್ಕೊಳ್ಬೇಕು ಅಂತಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ತಾ ಕಂಪ್ಲೀಟ್ ಆಗಿ ನೋಡಿ. ಈ ಒಂದು ಪ್ರೋಬಯೋಟಿಕ್ ಫುಡ್ಗಳು ತುಂಬಾನೇ ಮುಖ್ಯ. ನಾವು ಪ್ರತಿನಿತ್ಯ ತಿನ್ನುವಂತಹ ಆಹಾರಗಳಲ್ಲಿ ಈ ಒಂದು ಪ್ರೋಬಯೋಟಿಕ್ ಫುಡ್ಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ನಮ್ಮ ಒಂದು ಹೊಟ್ಟೆಯ ಆರೋಗ್ಯ ಚೆನ್ನಾಗಿತ್ತು ಅಂತಂದ್ರೆ ನಾವು ತಿನ್ನುವ ಆಹಾರ ನಮ್ಮ ಹೊಟ್ಟೆಗೆ ತುಂಬಾನೇ ಹೆಲ್ದಿ ಅಂತ ಅಂದ್ರೆ ಅವಾಗ ಗಟ್ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದರಿಂದ ನಮ್ಮ ಇಡೀ ಏನು ದೇಹದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ರೋಗ ನಿರೋಧಕ ಶಕ್ತಿ ಕೂಡ ನಾವು ಹೆಚ್ಚಿಸ್ಕೊಳ್ಬಹುದು. ನಮ್ಮ ಹೊಟ್ಟೆನಲ್ಲಿ ಲಕ್ಷಾಂತರ ಒಳ್ಳೆಯ ಸೂಕ್ಷ್ಮ ಜೀವಿಗಳು ಇರುತ್ತೆ. ಈ ಒಂದು ಸೂಕ್ಷ್ಮ ಜೀವಿಗಳಿಗೆ ಉತ್ತಮವಾದಂತಹ ಆಹಾರ ಸಿಕ್ಕಾಗ, ಒಳ್ಳೆಯ ಆಹಾರ ಸಿಕ್ಕಾಗ ಅದು ಚೆನ್ನಾಗಿ ಇರುತ್ತೆ, ನಮ್ಮ ದೇಹದಲ್ಲಿ ಒಳ್ಳೆಯ ರೀತಿ ಕೆಲಸ ನಿರ್ವಹಿಸುತ್ತೆ. ಯಾವುದು ಈ ಒಂದು ಸೂಕ್ಷ್ಮ ಜೀವಿಗಳು, ನಮ್ಮ ಹೊಟ್ಟೆಯಲ್ಲಿ ಇರುವಂತಹ ಸೂಕ್ಷ್ಮ ಜೀವಿಗಳು. ಯಾವಾಗ ಅದಕ್ಕೆ ಉತ್ತಮವಾದಂತಹ ಆಹಾರ ಸಿಗೋದಿಲ್ಲ, ಅದರ ಕೆಲಸವನ್ನ ಅದು ಮಾಡೋದಿಲ್ಲ. ಜೊತೆಗೆ ಸೂಕ್ಷ್ಮ ಜೀವಿಗಳು ಏನು ಕಡಿಮೆ ಆಗ್ತಾ ಹೋಗುತ್ತೆ ನಮ್ಮ ದೇಹದಲ್ಲಿ ಅಂತ ಹೇಳಬಹುದು. ಸೊ ಪ್ರೋಬಯೋಟಿಕ್ ಫುಡ್ ಅಂದ್ರೆ ಏನು, ನಮ್ಮ ದೇಹದಲ್ಲಿ ಇರುವಂತಹ ಸೂಕ್ಷ್ಮ ಜೀವಿಗಳಿಗೆ ಉತ್ತಮವಾಗಿರುವಂತಹ ಆಹಾರವೇ ಪ್ರೋಬಯೋಟಿಕ್ ಫುಡ್. ಬಯೋಟಿಕ್ ಅಂತಂದ್ರೆ ಜೀವಿ, ಏನು ಜೀವ ಇರುವಂತದ್ದು ಅಲ್ವಾ. ಪ್ರೋಬಯೋಟಿಕ್ ಅಂದ್ರೆ ಈ ಸೂಕ್ಷ್ಮ ಜೀವಿಗಳಿಗೆ
ಹೆಲ್ಪ್ ಆಗುವಂತಹ ಪ್ರೋ ಅಂತಂದ್ರೆ ಏನು, ಅದಕ್ಕೆ ಬೇಕಾಗಿರುವಂತಹ ಆಹಾರ ಅಂತ ಸಿಂಪಲ್ ಆಗಿ ನಾವು ತಿಳ್ಕೊಳ್ಬಹುದು ಅಲ್ವಾ ಸ್ನೇಹಿತರೆ. ಸೊ ಇದಕ್ಕೆ ನಾವು ಪ್ರೋಬಯೋಟಿಕ್ ಫುಡ್ಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಯಾವ್ದು ಈ ಒಂದು ಪ್ರೋಬಯೋಟಿಕ್ ಫುಡ್ಗಳು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಪ್ರತಿನಿತ್ಯ ನಾವು ಬೇರೆ ಬೇರೆ ರೀತಿಯ ಆಹಾರಗಳನ್ನ ಸೇವಿಸ್ತಾ ಇರ್ತೀವಿ. ಅದರಲ್ಲಿ ಸ್ವಲ್ಪ ಆದ್ರೂ ಕೂಡ ಪ್ರೋಬಯೋಟಿಕ್ ಫುಡ್ಗಳು ಇರಲೇಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನಮ್ಮ ಗಟ್ ಹೆಲ್ತ್ ಕೆಟ್ಟು ಹೋಗುತ್ತೆ ಅಲ್ವಾ. ಈ ಒಂದು ಪ್ರೋಬಯೋಟಿಕ್ ಫುಡ್ ಅಂದ್ರೆ ಏನು ಅನ್ನೋದಕ್ಕೆ ನಾವು ಆನ್ಸರ್ ತಿಳ್ಕೊಂಡಿದೀವಿ, ಉತ್ತರ ಕಂಡುಕೊಂಡಿದೀವಿ ಅಲ್ವಾ. ನಮ್ಮ ಹೊಟ್ಟೆನಲ್ಲಿ ಇರುವಂತಹ ಒಳ್ಳೆಯ ಸೂಕ್ಷ್ಮ ಜೀವಿಗಳಿಗೆ ಬೆಂಬಲ ನೀಡುವಂತಹ ಆಹಾರವೇ ಈ ಒಂದು ಪ್ರೋಬಯೋಟಿಕ್ ಫುಡ್ ಅಂತ ನಾವು ಹೇಳಬಹುದು. ಇದು ಗಟ್ ಹೆಲ್ತ್ ನ ಆರೋಗ್ಯಕರವಾಗಿ ಇಡೋದಕ್ಕೆ ಸಹಾಯ ಮಾಡುತ್ತೆ. ಯಾವುದು ಈ ಒಂದು ಪ್ರೋಬಯೋಟಿಕ್ ಫುಡ್. ಹಾಗಾದ್ರೆ ಈ ಒಂದು ಗಟ್ ಹೆಲ್ತ್ಗೆ ಹೇಗೆ ಸಹಾಯ ಮಾಡುತ್ತೆ ಈ ಒಂದು ಪ್ರೋಬಯೋಟಿಕ್ ಫುಡ್ ಅನ್ನೋದನ್ನ ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ. ನಮ್ಮ ಒಂದು ಹೊಟ್ಟೆಯಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಸೂಕ್ಷ್ಮ ಜೀವಿಗಳು ಎರಡೂ ಕೂಡ ಇರುತ್ತೆ. ಗುಡ್ ಬಯೋ ಏನು ಮೈಕ್ರೋಬ್ಸ್ ಮತ್ತು ಬ್ಯಾಡ್ ಮೈಕ್ರೋಬ್ಸ್ ಎರಡೂ ಕೂಡ ಇರುತ್ತೆ ನಮ್ಮ ಒಂದು ದೇಹದಲ್ಲಿ. ಈ ಒಂದು ಗುಡ್ ಮೈಕ್ರೋಬ್ಸ್ ಅನ್ನ ಹೆಚ್ಚು ಮಾಡೋದಕ್ಕೆ ಅಥವಾ ಅದನ್ನ ಬ್ಯಾಲೆನ್ಸ್ಡ್ ಆಗಿ ಇಡೋದಕ್ಕೆ ನಮಗೆ ಈ ಒಂದು ಪ್ರೋಬಯೋಟಿಕ್ ಫುಡ್ ತುಂಬಾನೇ ಹೆಲ್ಪ್ ಮಾಡುತ್ತೆ, ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಪ್ರೋಬಯೋಟಿಕ್ ಫುಡ್ ಒಳ್ಳೆಯ ಸೂಕ್ಷ್ಮ ಜೀವಿಗಳ ಸಮತೋಲನವನ್ನ ಕಾಪಾಡಲು ಸಹಾಯ ಮಾಡುತ್ತೆ ಈ ಒಂದು ಪ್ರೋಬಯೋಟಿಕ್ ಫುಡ್. ಇದರಿಂದ ಗಟ್ ಹೆಲ್ತ್ ಉತ್ತಮವಾಗಿರೋದಕ್ಕೆ ಸಹಕಾರವಾಗುತ್ತೆ. ಓಕೆನಾ ಸ್ನೇಹಿತರೆ. ಸೊ ಪ್ರೋಬಯೋಟಿಕ್ ಫುಡ್ ಉದಾಹರಣೆಗಳು ಯಾವ್ಯಾವ್ದು ಅಂತ ನಾವು ನೋಡೋದಾದ್ರೆ, ದಿನನಿತ್ಯ ನಾವು ಸೇವಿಸುವಂತಹ ಮೊಸರು ಆಗಿರ್ಬೋದು, ಅಥವಾ ಈ ಒಂದು ಹುದುಗಿಸಿ ಇಟ್ಟಂತಹ ಆಹಾರ ಅಂದ್ರೆ ಈ ಒಂದು ಉಪ್ಪಿನಕಾಯಿ ಆಗಿರಬಹುದು, ಫರ್ಮೆಂಟೆಡ್ ಫುಡ್ಗಳಾಗಿರಬಹುದು, ಇದೆಲ್ಲವೂ ಕೂಡ ಅಂದ್ರೆ ಒಳ್ಳೆಯ ರೀತಿಯಲ್ಲಿ ಎಷ್ಟು ಟೈಮ್ ನಾವು ಅದನ್ನ ಫರ್ಮೆಂಟ್ ಮಾಡಬೇಕು ಅಷ್ಟು ಟೈಮ್ ಫರ್ಮೆಂಟ್ ಮಾಡಿದ್ರೆ, ಅದಕ್ಕಿಂತ ಜಾಸ್ತಿ ಮಾಡಿದ್ರು ಕೂಡ ಅದು ಕೆಟ್ಟು ಹೋಗುತ್ತೆ, ಅದು ಅಗೈನ್ ನಮ್ಮ ದೇಹಕ್ಕೆ ಒಳ್ಳೇದಲ್ಲ ಅಲ್ವಾ. ಅದೇ ರೀತಿ ಅಂಬಲಿ ಕೂಡ ತುಂಬಾನೇ ಒಳ್ಳೇದು ದೇಹಕ್ಕೆ ಅಲ್ವಾ. ಗಂಜಿಗೂನು ಅಂಬ್ಲಿಗೂನು ತುಂಬಾನೇ ಡಿಫ್ರೆನ್ಸ್ ಇದೆ. ಅದ್ರ ಬಗ್ಗೆ ಕೂಡ ನಿಮ್ಗೆ ಮುಂಬರುವ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದ್ರು ಕೂಡ ನನ್ಗೆ ತಿಳಿದಂತಹ ವಿಷಯಗಳು ತಿಳಿಸ್ಕೊಡ್ತೀನಿ. ಏನಾದ್ರೂ ನಿಮ್ಗೆ ಹೆಲ್ಪ್ ಆಯ್ತು, ಯೂಸ್ಫುಲ್ ಆಯ್ತು ಅಂತಂದ್ರೆ ಶೇರ್ ಮಾಡೋದನ್ನ ಮರಿಬೇಡಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ. ಸೊ ಅಂಬ್ಲಿ ತಿನ್ನೋದ್ರಿಂದ ಕೂಡ ನಮ್ಮ ಒಂದು ಗಟ್ ಹೆಲ್ತ್ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಈ ಒಂದು ಗಟ್ ಹೆಲ್ತ್ ಚೆನ್ನಾಗಿದ್ರೆ ಏನೆಲ್ಲ ಲಾಭಗಳು ಅಂತ ನಾವು ನೋಡೋದಾದ್ರೆ, ಜೀರ್ಣಕ್ರಿಯೆ ತುಂಬಾ ಚೆನ್ನಾಗಿ ಇರುತ್ತೆ ನಮ್ಮ ದೇಹದಲ್ಲಿ. ಅಂದ್ರೆ ಡೈಜೆಷನ್ ತುಂಬಾ ಚೆನ್ನಾಗಾಗುತ್ತೆ. ನಾವ್ ಏನೇ ಆಹಾರ ತಿಂದ್ರೂ ಕೂಡ ಡೈಜೆಷನ್ ಚೆನ್ನಾಗಿ ಆಗೋದು ತುಂಬಾನೇ ಮುಖ್ಯ ಅಲ್ವಾ ಸ್ನೇಹಿತರೆ. ಅದರ ಜೊತೆಗೆ ಪೌಷ್ಟಿಕಾಂಶಗಳು, ನಾವು ತಿನ್ನುವಂತಹ ಆಹಾರದಲ್ಲಿ ಇರುವಂತಹ ಪೌಷ್ಟಿಕಾಂಶಗಳು ನಮ್ಮ ದೇಹಕ್ಕೆ ಸೇರ್ಬೇಕು, ರಕ್ತಕ್ಕೆ ಸೇರ್ಬೇಕು, ಅಬ್ಸಾರ್ಬ್ ಮಾಡ್ಕೊಳ್ಬೇಕು ನಮ್ಮ ಒಂದು ದೇಹ. ಈ ರೀತಿ ಚೆನ್ನಾಗಿ ನಮ್ಮ ಒಂದು ದೇಹಕ್ಕೆ ಪೌಷ್ಟಿಕಾಂಶಗಳು ಸೇರ್ಕೊಳ್ಬೇಕು ಅಂತಂದ್ರೆ ನಮ್ಮ ಗಟ್ ಹೆಲ್ತ್ ತುಂಬಾನೇ ಚೆನ್ನಾಗಿರ್ಬೇಕು. ಅವಾಗ ಮಾತ್ರ ನಾವು ತಿನ್ನುವಂತಹ ಆಹಾರ ನಮ್ಮ ದೇಹಕ್ಕೆ ಒಳ್ಳೆಯ ರೀತಿ ಪೌಷ್ಟಿಕಾಂಶವನ್ನ ಕೊಡುತ್ತೆ ಅಂತ ಹೇಳ್ಬೋದು. ಮತ್ತು ಒಟ್ಟಾರೆ ಆರೋಗ್ಯ, ಓವರ್ ಆಲ್ ಹೆಲ್ತ್ ಒಳ್ಳೆಯ ರೀತಿ ಬ್ಯಾಲೆನ್ಸ್ಡ್ ಆಗಿ ಇರಬೇಕು ಅಂದ್ರೆ ಕೂಡ ಈ ಒಂದು ಪ್ರೋಬಯೋಟಿಕ್ ಫುಡ್ ತುಂಬಾನೇ ಮುಖ್ಯ. ಗಟ್ ಹೆಲ್ತ್ ಅನ್ನೋದು ತುಂಬಾನೇ ಮುಖ್ಯ ಸ್ನೇಹಿತರೆ. ನಮ್ಮ ಆರೋಗ್ಯಕರ ಜೀವನ ಶೈಲಿಯು ಕೂಡ ತುಂಬಾ ಮುಖ್ಯ ಆಗುತ್ತೆ. ಈ ಒಂದು ಪ್ರೋಬಯೋಟಿಕ್ ಫುಡ್ಸ್ ಮಾತ್ರ ಅಲ್ಲ, ಅಂದ್ರೆ ನಾವು ತಿನ್ನುವಂತಹ ಪ್ರೋಬಯೋಟಿಕ್ ಫುಡ್ಗಳು ತಿನ್ಬಿಟ್ರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಅಲ್ಲ. ನಮ್ಮ ಇಡೀ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ನಮ್ಮ ಲೈಫ್ ಸ್ಟೈಲ್ ಕೂಡ ತುಂಬಾನೇ ಮುಖ್ಯ ಆಗುತ್ತೆ ಸ್ನೇಹಿತರೆ. ದೈಹಿಕ ಚಟುವಟಿಕೆ, ಎಕ್ಸಸೈಸ್ ಆಗಿರಬಹುದು, ಜೊತೆಗೆ ಸಾಕಷ್ಟು ನಿದ್ರೆ ಮಾಡುವಂತದ್ದು, ಅಂದ್ರೆ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ನಿದ್ದೆ ಮಾಡುವಂತದ್ದು, ನೀರು ಚೆನ್ನಾಗಿ ತಗೊಳ್ಳುವಂತದ್ದು, ಸಮತೋಲನವಾದಂತಹ ಆಹಾರ, ಬ್ಯಾಲೆನ್ಸ್ಡ್ ಡಯಟ್, ಇದೆಲ್ಲವೂ ಕೂಡ ತುಂಬಾನೇ ಮುಖ್ಯ ಆಗುತ್ತೆ ಸ್ನೇಹಿತರೆ. ಜೊತೆಗೆ ನೀವು ಉಸಿರಾಟದ ಕ್ರಮ ಯಾವ ರೀತಿ, ಬ್ರೀತಿಂಗ್ ಎಕ್ಸಸೈಸ್ ನೀವು ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀರಿ, ಅಥವಾ ನಿಮ್ಮ ಉಸಿರಾಟ ಕ್ರಮ ಯಾವ ರೀತಿ ಇದೆ, ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಗಟ್ ಹೆಲ್ತ್ ಆಗಿರ್ಬೋದು, ಪ್ರೋಬಯೋಟಿಕ್ ಫುಡ್ ಆಗಿರಬಹುದು, ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಪ್ರೋಬಯೋಟಿಕ್ ಫುಡ್ಸ್ ನಮ್ಮ ಗಟ್ ಹೆಲ್ತ್ ಅನ್ನ ಬೆಂಬಲಿಸುವಂತಹ ಆಹಾರಗಳಾಗಿವೆ. ಫೈನಲಿ ನೀವು ಇವಾಗ ಪ್ರೋಬಯೋಟಿಕ್ ಫುಡ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಿ ಅಲ್ವಾ. ಸೊ ಇನ್ನು ಮುಂದೆ ನಮ್ಮ ಆಹಾರದಲ್ಲಿ ಈ ಒಂದು ಪ್ರೋಬಯೋಟಿಕ್ ಫುಡ್ ಗಳನ್ನ ನಾವೆಲ್ಲರೂ ಕೂಡ ಮಿಸ್ ಮಾಡ್ದಿರಾ, ನಾವೆಲ್ಲರೂ ಕೂಡ ಇದನ್ನ ಬಳಸೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವುಗಳನ್ನ ಆರೋಗ್ಯಕರ ಜೀವನ ಶೈಲಿಯ ಭಾಗವಾಗಿದೆ. ಈ ರೀತಿ ನಾವು ಸಣ್ಣ ಸಣ್ಣ ಚೇಂಜಸ್ ಗಳನ್ನ ನಾವು ಮಾಡ್ಕೊಳ್ತಾ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು. ದಿನನಿತ್ಯದ ಒಂದು ಆಹಾರ ಸೇವನೆಯಲ್ಲಿ ನಮ್ಮ ಒಂದು ಡೈಲಿ ಹ್ಯಾಬಿಟ್ಸ್ ನಲ್ಲಿ ಈ ಒಂದು ಪ್ರೋಬಯೋಟಿಕ್ ಫುಡ್ ಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಸ್ನೇಹಿತರೆ. ಇನ್ನು ಮೊಸರು ಅಂತ ಬಂದಾಗ ನಾವು ಡೈರಿ ಪ್ರಾಡಕ್ಟ್ಸ್ ತಗೊಳ್ಬೇಕಾ ಬೇಡವಾ ಅಂತ ಕೂಡ ಕೆಲವರಿಗೆ ಡೌಟ್ ಇರುತ್ತೆ. ಇದ್ರ ಬಗ್ಗೆ ಕೂಡ ಮುಂಬರುವ ದಿನಗಳಲ್ಲಿ ನಿಮ್ಗೆ ವಿಚಾರಗಳನ್ನ ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ಗಟ್ ಹೆಲ್ತ್ ಹಾಗೂ ಮೆಂಟಲ್ ಹೆಲ್ತ್ಗೂ ತುಂಬಾನೇ ಕನೆಕ್ಷನ್ಸ್ ಇದೆ. ಸೊ ಇದ್ರ ಬಗ್ಗೆ ಕೂಡ ಮುಂಬರುವ ವಿಡಿಯೋಗಳಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋ ಕೊನೆ ಹಂತಕ್ಕೆ ಬಂದಿದ್ದೀವಿ. ಅವೇರ್ನೆಸ್ ಇಸ್ ದ ಬಿಗಿನಿಂಗ್ ಆಫ್ ಯೋರ್ ಹೀಲಿಂಗ್ ಜರ್ನಿ. Take care of your mind, body, soul, and your heart. And also be kind to your mind, body, soul, and your heart. Think positive, be an optimist. Life is beautiful and make the most of it. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.